ಸರ್ವಾಧಿಪತಿಯು ಸತ್ಯವಂತನೂ ಆಗಿರುವಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವಂಥವನಾಗಿದ್ದೇನೆ. ದೇವರ ಮಹಾನ್ ಕೃಪೆಯಿಂದಾಗಿ ಕಳೆದು ಹೋಗಿರ್ತಕ್ಕಂಥ ಸಮಯವೆಲ್ಲ ನಮ್ಮನ್ನು ಆತನು ತನ್ನ ರೆಕ್ಕೆ ಅಡಿಯಲ್ಲಿ ಕಾಯ್ದು ಕಾಪಾಡಿದ್ದು ಮಾತ್ರವಲ್ಲದೆ ಮತ್ತೊಂದು ಆವರ್ತಿ ಆತನ ವಾಕ್ಯಗಳನ್ನು ಆಲಿಸುವಂತೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತುತಿ ಘನ ಮಾನ ಮಹಿಮೆಯು ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ಎಲ್ಲ ವೀಕ್ಷಕರೇ, ಇವತ್ತು ನಾವು ದೇವರ ಒಂದು ವಾಕ್ಯಗಳನ್ನು ಆಲಿಸುವಂಥ ಒಂದು ಸಂದರ್ಭದಲ್ಲಿ ಇದು ಕೇವಲ ಒಂದು ರೀತಿಯಾಗಿರ್ತಕ್ಕಂಥ ಆಕಸ್ಮಿಕವಾಗಿರ್ತಕ್ಕಂಥ ರೀತಿಯ ಘಟನೆಗಳು ಅಥವಾ ವಾಕ್ಯಗಳನ್ನು ನಾನು ಆಲಿಸ್ತಿದ್ದೆ ಎನ್ನುವಂಥದ್ದನ್ನು ಭಾವಿಸಿಕೊಳ್ಳದೆ ದೇವರ ಒಂದು ಉದ್ದೇಶವನ್ನು ನಾನು ಏನು ತಿಳಿದುಕೊಳ್ಳಬೇಕಾಗಿದೆ, ದೇವರ ವಾಕ್ಯದ ಮುಖಾಂತರ ನನ್ನೊಂದಿಗೆ ಮಾತನಾಡುತ್ತೇನೆ ಎನ್ನುವಂಥ ಒಂದು ಮನಸ್ಥಿತಿಯಿಂದ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ಈ ವಾಕ್ಯಗಳನ್ನು ಆಲಿಸುವಾಗ ವಾಕ್ಯದ ಮುಖಾಂತರ ನೀವೇ ನಮ್ಮೊಂದಿಗೆ ಮಾತನಾಡ್ರಿ, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ದಯಪಾಲಿಸ್ರಿ. ಯೇಸುವಿನ ನಾಮದಲ್ಲಿ ಬಿಡ್ತೇವೆ ತಂದೆ, ಆಮೇನ್. ಇಂದಿನ ವಾಕ್ಯದ ಧ್ಯಾನದ ಶೀರ್ಷಿಕೆಯು ಕ್ರಿಸ್ತನ ಬಂಧನ ಎಂಬುದಾಗಿ. ಕ್ರಿಸ್ತನ ಬಂಧನ ಒಂದು ಆಶ್ಚರ್ಯವನ್ನು ಮೂಡಿಸುವಂಥ ಒಂದು ವಿಷಯ. ಏನು? ಯೇಸು ಕ್ರಿಸ್ತನು ಆತನು ಸರ್ವಾಧಿಕಾರಿ, ಅಷ್ಟು ಮಾತ್ರವಲ್ಲದೆ ಆತನು ಸರ್ವಶಕ್ತಿ ಉಳ್ಳಂಥ ದೇವರಾಗಿದ್ದಾರೆ. ನಾವು ಕಲಿಯುತ್ತಿರುವಂಥ ಈ ಒಂದು ವಿಷಯಗಳು, ಈ ಒಂದು ಸರಣಿ ಸರ್ವಶಕ್ತನ ಐಹಿಕ ಜೀವನ ಎಂಬುವಂಥ ಒಂದು ಸರಣಿಯ ಅಡಿಯಲ್ಲಿನ ಒಂದು ಇವತ್ತಿನ ವಾಕ್ಯದ ಧ್ಯಾನವು ಕ್ರಿಸ್ತನ ಬಂಧನ ಎಂಬುದಾಗಿ. ಇದು ಈ ಲೋಕದಲ್ಲಿ ಯೇಸು ಕ್ರಿಸ್ತನಿರುವಂಥ ಸಂದರ್ಭದಲ್ಲಿ ಮನುಷ್ಯನ ರೂಪವನ್ನು ಆತನು ತಾಳಿ ಬಂದಾಗ ಈ ಲೋಕದಲ್ಲಿ ಯಾವ ರೀತಿ ಆತನ ಜೀವನವು ಇತ್ತು ಎನ್ನುವಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಆತನ ಜೀವನದಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಕಲಿಯಬೇಕಾಗಿದೆ ಮತ್ತು ಕಲಿಯಬಲ್ಲೆವೆನ್ನುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಆದ್ದರಿಂದ ಯೇಸು ಕ್ರಿಸ್ತನ ಈ ಬಂಧನ ಎನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ವಾಸ್ತವಕ್ಕೆ ಆತನನ್ನು ಬಂಧಿಸುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ, ಯಾವ ಶಕ್ತಿಯೂ ಸಹ ಸಾಲುವುದಿಲ್ಲ. ಮತ್ತು ಆಗಿರಬೇಕಾದರೆ ಆತನನ್ನು ಯಾವ ರೀತಿ ಬಂಧಿಸಲಾಯಿತು ಎಂಬುದಾಗಿ ಹೇಳಬೇಕಾದರೆ ತನ್ನನ್ನು ತಾನು ಆತನು ಮುಖ್ಯವಾಗಿ ಆ ಪರಲೋಕದಲ್ಲಿ ಈ ಲೋಕಕ್ಕೆ ಬರಬೇಕಾದರೆ ಮಹಿಮಾ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಾಗಿರ್ತಕ್ಕಂಥ ಸೃಷ್ಟಿಕರ್ತನು ಆ ಸಿಂಹಾಸನವನ್ನು ತ್ಯಜಿಸಿ ನಮಗಾಗಿ ಬಂದಿದ್ದಾನೆ. ಆತನು ತ್ಯಾಗ ಮಾಡಿದ್ದಾನೆ. ತಂದೆಯಾದ ದೇವರು ಸಹ ಸತ್ಯವೇದದಲ್ಲಿ ತಿಳಿಸ್ತದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡಿ, ವಾಕ್ಯವನ್ನು ತಿಳಿಸುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರ ಒಂದು ಗುಣಾತಿಶಯವೇನು ಅಂದರೆ ಕೊಡುವಂಥದ್ದು. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಪ್ರೀತಿ ಎಲ್ಲಿರುತ್ತದೋ ಅಲ್ಲಿ ಸ್ವಾರ್ಥತೆ ಇರುವುದಿಲ್ಲ, ಅಲ್ಲಿ ಒಂದು ತ್ಯಾಗಮಯವಾಗಿರ್ತಕ್ಕಂಥ ಒಂದು ಗುಣಗಳಿರ್ತವೆ. ತಂದೆಯಾದ ದೇವರು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನು. ಯೇಸು ಕ್ರಿಸ್ತನು ಸಹ ಪರಲೋಕದಲ್ಲಿರ್ತಕ್ಕಂಥ ಸಿಂಹಾಸನವನ್ನು ಬಿಟ್ಟು ಕೊಟ್ಟನು. ಎಲ್ಲವನ್ನೂ ಸಮಸ್ತವನ್ನು ಆತನು ತ್ಯಾಗ ಮಾಡಿ ಲೋಕಕ್ಕೆ ಬಂದಿದ್ದಾನೆ. ಹಾಗೆ ಈ ಲೋಕದಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಅನೇಕ ನಿಂದೆ ಅವಮಾನಗಳನ್ನು ಸಹ ಆತನು ನಮಗಾಗಿ ಭರಿಸಿಕೊಳ್ಳಲು ಆತನು ಸಿದ್ಧನಾದನು. ಈ ಲೋಕ ಯಾತ್ರೆಯ ಕೊನೆಯ ಕ್ಷಣಗಳಲ್ಲಿನ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಇದ್ದು, ಆತನೊಂದಿಗೆ ಓಡಾಡಿ, ಆತನೊಂದಿಗೆ ಊಟ ಮಾಡಿ, ಆತನ ಮಾಡುವ ಅದ್ಭುತ ಕಾರ್ಯಗಳೆಲ್ಲಗಳನ್ನು ಕಂಡಿರ್ತಕ್ಕಂಥ ಶಿಷ್ಯರಲ್ಲಿ ಒಬ್ಬನ ಆಗಿರ್ತಕ್ಕಂಥ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನನ್ನು ಹಿಡಿದುಕೊಡುವುದಕ್ಕೆ ಆತನು ಹಿಂಜರಿಯಲಿಲ್ಲ. ಯೇಸು ಕ್ರಿಸ್ತನನ್ನು ಹಿಂಜರಿಯುವುದಕ್ಕೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದ 4-5 ವಚನಗಳು. ಯೋಹಾನನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 4-5 ವಚನಗಳನ್ನು ನಾವು, ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಆತನನ್ನು ಹಿಡಿಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು.
ಇಸ್ಕರಿಯೋತ ಯೂದನು ಸಹ ಅವರೊಟ್ಟಿಗೆ ಬಂದಿದ್ದ. ನೋಡಿ, ಮನುಷ್ಯರ ಮನಸ್ಥಿತಿಗಳು ಯಾವ ಥರ ಬದಲಾಗ್ತವೆ ಅಂತಂದರೆ, ಸ್ವತಃ ಸೃಷ್ಟಿಕರ್ತನನ್ನೇ ಹಿಡಿದುಕೊಡುವ ಬಂಧಿಸುವುದಕ್ಕೂ ಸಿದ್ಧನಾದ ಇಸ್ಕರಿಯೋತ ಯೂದನು ಅಂತಂದರೆ, ಸೈತಾನನಿಗೆ ಯಾರು ತಮ್ಮಂತ ಒಪ್ಪಿಸಿಕೊಡ್ತಾರೋ ಅವರಿಗೆ, ಸೈತಾನನಿಂದ ನಡೆಸಲ್ಪಡುವಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಮತೆ ಇರುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಅವರಿಗೆ ಕರುಣೆ ಎನ್ನುವಂಥದ್ದು ಇರುವುದಿಲ್ಲ. ಸೈತಾನನು ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಒಕ್ಕು ಕಾರ್ಯ ಮಾಡ್ತಿರುವಾಗ, ನಾನು ಈ ಸೃಷ್ಟಿಕರ್ತನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆಲ್ಲ ಎನ್ನುವಂಥ ಭಾವನೆಯೇ ಸಹ ಆತನಿಗೆ ಆ ಸಮಯದಲ್ಲಿ ಆಲೋಚನೆ ಮಾಡದಂತೆ ಆತನು ಮುನ್ನುಗ್ಗುತ್ತಾನೆ. ವಾಕ್ಯದಲ್ಲಿ ಹೇಳಿದ ಹಾಗೆ ನಾವು ಓದಂತೆ, ಆತನನ್ನು ಹಿಡುಕೊಡುವಂಥ ಇಸ್ಕರಿಯೋತ ಯೂದನು ಸಹ ಆ ಸಮೂಹದ ಬಳಿಯಲ್ಲಿದ್ದನು. ಯೇಸು ಕ್ರಿಸ್ತನು ಇದೆಲ್ಲವನ್ನು ಕಂಡಾಗ್ಯೂ ಸಹ ಆ ಇಸ್ಕರಿಯೋತ ಯೂದನಲ್ಲಿ ಆತನು ಯಾವುದೇ ರೀತಿಯಾಗಿರ್ತಕ್ಕಂಥ ಖಂಡಿಸುವ ಒಂದು ಕಾರ್ಯವನ್ನು ಆತನು ಮಾಡಲಿಲ್ಲ. ಯಾಕೆ? ಆತನು ಈ ಲೋಕಕ್ಕೆ ಬರುವಾಗಲೇ ಸಿದ್ಧವಾಗಿ ಬಂದಿದ್ದಾನೆ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ದೇವರೇನಿಗೆ ಯಜ್ಞ ಯಾಗಾದಿಗಳು ಇಷ್ಟವಾಗಿರಲಿಲ್ಲ ಎಂಬುದಾಗಿ ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಈಗೋ ನಾನಿದ್ದೇನೆ, ಸಿದ್ಧನಾಗಿದ್ದೇನೆ ಎಂಬುದಾಗಿ ಆತನ ಲೋಕಕ್ಕೆ ಸಿದ್ಧನಾಗಿ ಬಂದಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ಪೇತ್ರನ ಒಂದು ಪುಸ್ತಕದಲ್ಲಿ 1 ಪೇತ್ರ 5ನೇ ಅಧ್ಯಾಯ 7-8ರಲ್ಲಿ ಹೇಳ್ತದೆ, ನಿಮ್ಮ ವಿರೋಧಿಯಾಗಿರ್ತಕ್ಕಂಥ ಸೈತಾನನು ಯಾರನ್ನು ನುಂಗಲೆಂಬುದಾಗಿ ಗರ್ಜಿಸ್ತಾ ಇದ್ದಾನೆ, ಯಾರನ್ನು ನಾಶ ಮಾಡಲೆಂಬುದಾಗಿ ನೋಡ್ತಾ ಇದ್ದಾನೆ. ಸೈತಾನನಿಗೆ ಒಪ್ಪಿಸಿಕೊಟ್ಟಾಗ ಆ ಸೈತಾನನು ಬಹು ಭಯಂಕರವಾದ ರೀತಿಯಲ್ಲಿ ಮನುಷ್ಯರನ್ನು ನಡೆಸ್ತಾ ಇದ್ದಾನೆ. ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಸಹ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ವಂತ ರಕ್ಷಕನನ್ನೇ ಹಿಡಿದುಕೊಡುವುದಕ್ಕೆ, ಬಂಧಿಸುವುದಕ್ಕೆ ಆತನು ಆ ಸಮೂಹದ ಜೊತೆಯಲ್ಲಿ ಆತನು ಬಂದು ನಿಂತಿದ್ದಾನೆ. ನಾವು ನಂಬಿರ್ತಕ್ಕಂಥ ನಮ್ಮವರೇ ನಮ್ಮನ್ನು ಹಿಂಸಿಸಲು ಬಂದಾಗ ಆಗುವ ಆ ಒಂದು ಮನಸ್ಸಿನ ನೋವು ನಮಗೆ ಮಾತ್ರ ಗೊತ್ತಿರ್ತದೆ. ಯಾರು ಅನುಭವಿಸ್ತಿರ್ತಾರೆ ಅವರಿಗೆ. ಗಾಯವಾಗಿದೆ ಎಂದು ತಿಳಿದಾಗ ಆಗುವ ನೋವಿಗಿಂತ ಆ ಗಾಯ ಮಾಡಿದವರು ನಮ್ಮವರೇ ಎಂದು ಗೊತ್ತಾದಾಗ ಬಹು ನೋವಾಗ್ತದೆ, ತುಂಬ ಬಾಧೆ ಆಗ್ತದೆ. ಕ್ರಿಸ್ತನನ್ನು ಬಂಧಿಸಲು ಬಂದಂಥವರು ಒಂದು ಸಮೂಹವಾಗಿ ಬಂದಿದ್ದಾರೆ. ಆ ಬಂಧಿಸಲು ಬಂದವರ ಸಮೂಹದಲ್ಲಿ ಮುಖ್ಯಸ್ಥನು ಇಸ್ಕರಿಯೋತ ಯೂದನಾಗಿದ್ದ. ಅಲ್ಲಿ ಅವರು ಯಾರೂ ಸಹ ಕ್ರಿಸ್ತನನ್ನು ಬಂಧಿಸಲಿಕ್ಕೆ ಅವ್ರಿಗೆ ಶಕ್ತಿ ಸಾಲದು. ಆದರೆ ಯೇಸು ಕ್ರಿಸ್ತನು ಹೇಳುವಂಥದ್ದು ನಾನೇ ಅಂತ ಹೇಳ್ತಾರೆ. ನೋಡಿ, ತನ್ನನ್ನು ತಾನು ಅದನ್ನು ಅವರಿಗೆ ಒಪ್ಪಿಸಿಕೊಡುವಂಥ ಒಂದು ವಿಷಯ. ಆತನೇ ತನ್ನನ್ನು ಒಪ್ಪಿಸಿಕೊಡ್ತಾನೆ. ಈ ಕಾರ್ಯ ಈಗ ಆಗಬೇಕಾಗಿದೆ, ಆಗುತ್ತದೆ ಎಂಬುದಾಗಿ. ಅಷ್ಟೇ ಹೊರತಾಗಿ ಯೇಸು ಕ್ರಿಸ್ತನನ್ನು ಬಂಧಿಸುವಂಥ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಸಹ ಆತನನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಯೋಹನ್ನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದ 7-8 ವಚನಗಳಲ್ಲಿ ಈ ರೀತಿ ತಿಳಿಸುವಂಥದ್ದಾಗಿದೆ, ಆತನು ಯಾರನ್ನು ಹುಡುಕುತ್ತೀರೆಂದು ತಿರುಗಿ ಅವರನ್ನು ಕೇಳಲು. ಅವರು ಬಂದಿರತಕ್ಕಂಥ ಕಾರ್ಯ ಏನೆಂಬುದಾಗಿ ಆತನಿಗೆ ಗೊತ್ತಿತ್ತು. ಆದರೆ ಅವರ ಮನಸ್ಸನ್ನು, ಅವರ ಒಂದು ಮನಸ್ಸಿನ ಸ್ಥಿತಿಯನ್ನು ಡೈವರ್ಟ್ ಮಾಡಲಿಕ್ಕೆ ಆತನು ನೋಡ್ತಾ ಇಲ್ಲ. ಮತ್ತೆ ಆತನು ಕೇಳ್ತಾ ಇದ್ದಾನೆ, ನೀವು ಯಾರನ್ನು ಹುಡುಕಿ ಬಂದಿದ್ದೀರಾ ಎಂಬುದಾಗಿ. ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು. ಅದಕ್ಕೆ ಯೇಸು, ನಾನೇ ನಿಮಗೆ ಹೇಳಿದನಲ್ಲ, ನೀವು ನನ್ನನ್ನೇ ಹುಡುಕುವುದಾದರೆ ಇವರು ಹೋಗಿಬಿಡ್ರಿ. ನೋಡಿ, ಇವರು ಹೋಗಬಿಡ್ರಿ ಅಂತನು. ಯಾರು ಇವರು ಅಂತಂದರೆ ಶಿಷ್ಯರನ್ನು ಬಗ್ಗೆ ಹೇಳ್ತಾ ಇದ್ದಾನೆ ಆತನು. ಯೇಸು ಕ್ರಿಸ್ತನು, ನೀವು ನನ್ನನ್ನೇ ಹುಡುಕುವುದೇ ಆದರೆ ಏನು ಮಾಡಿ, ಇವರನ್ನು ಹೋಗಬಿಡಿರಿ, ಅಂದರೆ ಶಿಷ್ಯರನ್ನು ಬಿಟ್ಟು ಬಿಡ್ರಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಾನು ಮಾತ್ರ. ಅದಕ್ಕೆ ಏನು ಮಾಡಿ, ನನ್ನನ್ನು ನೀವು ಹಿಡಿದುಕೊಂಡು ಹೋಗಿರಿ. ನೋಡಿ, ಇಲ್ಲಿ ಒಂದು ಆಶ್ಚರ್ಯವು ಮೂಡಿಸುವಂಥ ಒಂದು ವಿಷಯ ಏನಂತಂದರೆ, ಆತನನ್ನು ಬಂಧಿಸಲು ಬಂದಂಥವರಿಗೆ ತನ್ನನ್ನು ತಾನು ಮರೆ ಮಾಡಿಕೊಳ್ತಾ ಇಲ್ಲ. ಅಷ್ಟು ಮಾತ್ರವಲ್ಲದೆ ಆತನು ತನ್ನ ಅನುಯಾಯಿಗಳ ಶಿಷ್ಯರ ಒಂದು ಹಿತವನ್ನು ಅಲ್ಲಿ ಬಯಸ್ತಾ ಇದ್ದಾನೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಾನಲ್ವಾ, ನನ್ನನ್ನು ನೀವು ಹಿಡಿದುಕೊಂಡು ಹೋಗಿ, ಆದರೆ ಇವರನ್ನು ಬಿಟ್ಟು ಬಿಡ್ರಿ, ಅವರನ್ನು ಬಿಟ್ಟು ಬಿಡಿ. ತನ್ನ ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಸಹ, ತನ್ನ ಬಂಧನದ ಸಂದರ್ಭದಲ್ಲಿಯೂ ಸಹ ಕ್ರಿಸ್ತನು ತನ್ನ ಅನುಯಾಯಿಗಳ ಹಿತವನ್ನು ಬಯಸಿರ್ತಕ್ಕಂಥದ್ದು ಎಂಥ ಒಂದು ಗಮನಾರ್ಹವಾಗಿರ್ತಕ್ಕಂಥ ಒಂದು ವಿಷಯ. ಅಷ್ಟು ಮಾತ್ರವಲ್ಲದೆ ಇನ್ನೂ ಆಶ್ಚರ್ಯವನ್ನು ಮೂಡಿಸುವಂಥ ಒಂದು ವಿಷಯ ನೋಡಿ, ಆ ಒಂದು
ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಎಲ್ಲ ಯೆರೂಸಲೇಮಿನ ಅನೇಕ ಸ್ತ್ರೀಯರುಗಳು ನೋಡಿ ಅಲ್ಲಿ ಬಂದು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾದ್ರೆ ಕಣ್ಣೀರು ಸುರಿಸುತ್ತಿರುವ ಸಂದರ್ಭದಲ್ಲಿ ಆ ನೋವು ಆ ಒಂದು ಬಾಧೆಯ ಸಂದರ್ಭದಲ್ಲಿ ದುಃಖದ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನನಗಾಗಿ ನೀವು ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಯಾಕೆ ಅಂದರೆ ಮುಂದೆ ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡೆದಿದ್ದರೆ, ನಿಮ್ಮ ಮಕ್ಕಳು ಪಶ್ಚಾತ್ತಾಪ ಪಟ್ಟು ಸೃಷ್ಟಿಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯದಿದ್ದರೆ, ನನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದಿದ್ದರೆ ಏನಾಗ್ತದೆ, ಆ ಒಂದು ಶಿಕ್ಷೆಗೆ ನಿಮಗೆ ನೀವೇ ಪಾತ್ರರಾಗ್ತೀರಾ. ರಕ್ಷಣೆಯ ಮಾರ್ಗವು ಸಿದ್ಧವಾಗಿದೆ, ಆ ರಕ್ಷಣೆಯನ್ನು ನೀವು ಸ್ವೀಕರಿಸಿದಾಗ ನೀವು ರಕ್ಷಿಸಲ್ಪಡುತ್ತೀರಿ ಎಂಬುದಾಗಿ. ನೋಡಿ, ಆ ಕಷ್ಟ ಸಮಯದಲ್ಲೂ ಸಹ ಇತರರ ಒಂದು ಹಿತವನ್ನು ಬಯಸುವಂಥದ್ದು. ಅಷ್ಟು ಮಾತ್ರವಲ್ಲ, ಆ ಕಲ್ವಾರಿ ಶಿಲುಬೆಯಲ್ಲಿ ಆತನಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ಹಿಂಸೆಯನ್ನು ನೀಡಿರ್ತಕ್ಕಂಥವ್ರಿಗಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆಯಲ್ಲಿ ಪ್ರಾರ್ಥಿಸ್ತಾನೆ, ತಂದೆ ಇವರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಎಂಬುದಾಗಿ ಆತನು ಕೇಳ್ತಾನೆ. ಯಾವುದೇ ಪರಿಸ್ಥಿತಿ ಇರಲಿ, ಆತನು ಯಾವತ್ತೂ ತನ್ನ ಸ್ವಹಿತವನ್ನು ಮಾತ್ರ ಆತನು ನೋಡಿಕೊಂಡಿಲ್ಲ, ತನ್ನ ಸ್ವಹಿತವನ್ನು ಮಾತ್ರ ನೋಡಿಕೊಂಡಿಲ್ಲ. ಅದಕ್ಕೆ ಸತ್ಯವೇದದಲ್ಲಿ ತಿಳಿಸುವಂಥದ್ದು, ಯಾವನು ಸಹ ತನ್ನ ಸ್ವಹಿತವನ್ನು ಮಾತ್ರ ನೋಡಿಕೊಳ್ಳದೆ ಪರಹಿತವನ್ನು ನೋಡಲಿ ಎಂಬುದಾಗಿ. ಯಾಕೆ, ಆ ಸೃಷ್ಟಿಕರ್ತನು ಅದನ್ನೇ ಮಾಡಿದ್ದಾನೆ. ಆದ ರೀತಿಯಲ್ಲಿ ಆತನ ಅನುಯಾಯಿಗಳು ಸಹ ಆ ಒಂದು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ವಾಕ್ಯವು ತಿಳಿಸುವಂಥ ಒಂದು ವಿಷಯ. ನಂತರ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 48ನೇ ವಚನದಲ್ಲಿ ವಾಕ್ಯವನ್ನು ನಾವು ಓದುವಾಗ, 22ನೇ ಅಧ್ಯಾಯದ 48ನೇ ವಚನವನ್ನು ಓದ್ತೇನೆ. ಇಸ್ಕರಿಯೋತ ಯೂದನು ಯಾವ ರೀತಿಯಾಗಿ ಕ್ರಿಸ್ತನನ್ನು ಹಿಡಿಕೊಡುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನು ಕೊಟ್ಟಿರತಕ್ಕಂಥ ಒಂದು ಸೂಚನೆ ಕುರಿತಾಗಿ ಓದುವಾಗ, ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡಿಕೊಡುತ್ತೀಯಾ ಎಂದು ಕೇಳಿದನು. ವಾಸ್ತವಕ್ಕೆ ಮುದ್ದಿಡುವುದು ಅಥವಾ ಮುತ್ತಿಡುವುದು ಅಂತಂದರೆ ಅಂದಿನ ಒಂದು ದಿನಗಳಲ್ಲಿ ಒಂದು ಗೌರವಿಸುವುದಕ್ಕೆ ಅಥವಾ ಈಗಿನ ದಿನಗಳಲ್ಲಿ ನಮಸ್ಕಾರ ಅಂತೇಳಿ ಹೇಳ್ತಾರೆ. ಒಬ್ಬರನ್ನೊಬ್ಬರು ಸಂಧಿಸುವಾಗ ಹೇಳುವಂಥ ಒಂದು ಸಂಧಿಸುವಂಥ ಒಂದು ಕಾರ್ಯದಲ್ಲಿ ಮಾಡುವಂಥ ಒಂದು ಏನಂತ ಹೇಳಬೇಕಂತಂದರೆ, ಶುಭವನ್ನು ಕೋರುತ್ತೇವೆ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಏನು ಬಯಸ್ತೀವಿ. ಒಳ್ಳೆಯದಕ್ಕಾಗಿ ಹೇಳುವಂಥ ಒಂದು ಉಪಯೋಗಿಸುವಂಥ ಮುತ್ತಿಡುವುದನ್ನು ಇಸ್ಕರಿಯೋತ ಯೂದನು ಕ್ರಿಸ್ತನನ್ನು ಬಂಧಿಸುವುದಕ್ಕೆ ಆತನು ಉಪಯೋಗಿಸ್ತಾನೆ. ಮುತ್ತು ಕೊಟ್ಟು ಕ್ರಿಸ್ತನನ್ನು ಬಂಧಿಸಿ, ಯಾಕಂದರೆ ಅವ್ರು ಹೇಳಿರ್ತಾನೆ, ನಾನು ಯಾರಿಗೆ ಮುದ್ದಿಡ್ತೇನೋ ಅವರು ನೀವು ಹಿಡಿದಬೇಕಾಗಿರ್ತಕ್ಕಂಥ ಆ ಕ್ರಿಸ್ತನೆಂಬುದಾಗಿ ಹೇಳಿಕೊಟ್ಟಿರ್ತಾನೆ. ಈ ಒಂದು ಸ್ಥಿತಿಯನ್ನು ಯೇಸು ಕ್ರಿಸ್ತನ ಮನಗಂಡು, ನೀನು ಈ ರೀತಿಯಾಗಿ ನನ್ನನ್ನು ಹಿಡಿಕೊಡುತ್ತಿದ್ದೀಯಾ ಅಂತೇಳಿ. ವಾಸ್ತವಕ್ಕೆ ಇಸ್ಕರಿಯೋತ ಯೂದನ ಮುಖಾಂತರವಾಗಿ ಆ ಒಂದು ಸೈತಾನನು ಕೆಲಸ ಮಾಡ್ತಾ ಇದ್ದ. ಸೈತಾನನು ಹಿಂದೆ ಇದ್ದು ಆತನನ್ನು ಏನು ಮಾಡ್ತಾ ಇದ್ದ, ಮುಂದೆ ನಡೆಸ್ತಾ ಇದ್ದ. ಇವತ್ತು ಅನೇಕರು ತಮ್ಮನ್ನು ಸೈತಾನನ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ಸೈತಾನನು ಏನನ್ನು ಮಾಡಬೇಕಾಗಿರ್ತದೋ ಅದನ್ನು ಇವರು ಮಾಡ್ತಾ ಇದ್ದಾರೆ. ಸಭೆಗಳಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ ಮತ್ತು ಇದರ ಕೆಲಸ ಕಾರ್ಯಗಳಲ್ಲಾಗಲಿ ಸೈತಾನನು ತೆರೆಯ ಹಿಂದೆಗಳಿದ್ದು ಇವ್ರ ಮುಖಾಂತರ ಕಾರ್ಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ಅಥವಾ ಕೇಳುತ್ತಿರುವಂಥ ತಾವುಗಳು ಸಹ ಯಾವ ರೀತಿ ಸೈತಾನನ ಒಂದು ನಿಯೋಗಿಗಳಾಗಿ ಉಪಯೋಗಿಸಲ್ಪಡ್ತಾ ಇದ್ದೀವಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳಬೇಕಾದ್ರೆ, ಹೌದು, ಇಸ್ಕರಿಯೋತ ಯೂದನ ಹಾಗೆ ನಾನು ಸಹ ಸೈತಾನನ ನಿಯೋಗಿಯಾಗಿ ಈ ಥರ ಉಪಯೋಗಿಸಲ್ಪಡ್ತಾ ಇದ್ದೇನೆ ಎನ್ನುವುದಾದರೆ ಖಂಡಿತ ಅದರಿಂದ ಹೊರಬರುವಂಥದ್ದು ಬಹಳ ಒಂದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಇಲ್ಲವಾದರೆ ಸೈತಾನನು ಬಹು ಭಯಂಕರವಾದಂಥ ರೀತಿಯಲ್ಲಿ ನಮ್ಮ ಮುಖಾಂತರ, ಅಂತಂದರೆ ಯಾರ್ಯಾರು ಸೈತಾನನಿಗೆ ಒಪ್ಪಿಸಿಕೊಟ್ಟಿರ್ತಾರೋ ಅವ್ರ ಮುಖಾಂತರ ಇನ್ನೊಬ್ಬರನ್ನು ಆತನು ನಾಶ ಮಾಡ್ತಾನೆ, ಅವರನ್ನು ಸಹ ಆತನು ನಾಶ ಮಾಡ್ತಾನೆ. ಇಸ್ಕರಿಯೋತ ಯೂದನಲ್ಲಿ ಸಹ ಅದೇ ಒಂದು ಕಾರ್ಯವನ್ನು ಆತನು ಮಾಡ್ತಾನೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇಸ್ಕರಿಯೋತ ಯೂದನು ಆತನು ನಾಚಿಕೆ ಪಡಲಿಲ್ಲ. ಆತನು ಮಾಡುವಂಥ ಈ ಒಂದು ಕೆಲಸ, ಆತನು ಎಸಗುವಂಥ ಈ ಒಂದು ಕಾರ್ಯವು ನಾನು ಏನು ಮಾಡುತ್ತಿದ್ದೇನೆ ಎನ್ನುವಂಥದ್ದನ್ನು ಕುರಿತಾಗಿ ಆತನು ನಾಚಿಗೊಳ್ಳದಂತೆ
ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗ್ತಾನೆ, ಬಂಧಿಸುವುದಕ್ಕೆ. ಕೆಲವು ಈ ಲೋಕದಲ್ಲಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವರು ಕೆಲವರು ಆ ಒಂದು ಕೆಲಸಗಳನ್ನು ಮಾಡುವುದಕ್ಕೆ ನಾಚಿಕೆ ಆಗುವ ಒಂದು ಕೆಲಸಗಳನ್ನು ಧೈರ್ಯವಾಗಿ ಮಾಡುವಂಥದ್ದು. ಸಮಾಜದಲ್ಲಿ ಗೌರವ ಇಲ್ಲದಂಥ ಕೆಲಸಗಳಲ್ಲಿ, ಗೌರವವನ್ನು ಹೊಂದಿರದಂಥ ಕೆಲಸಗಳಲ್ಲಿ ತಮ್ಮನ್ನು ತಾವು ಒಪ್ಪಿಸಿಕೊಡುವಂಥ ಒಂದು ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರು ಇದ್ದಾರೆ. ಒಂದು ವೇಳೆ ಅಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತಿದ್ದೇವೆ ಎನ್ನುವಂಥದ್ದನ್ನು ಪ್ರಶ್ನೆ ನಾವು ಮಾಡಿಕೊಳ್ಳಬೇಕಾಗಿದೆ. ನಾಚಿಕೆಗೆಟ್ಟ ಕೆಲಸಗಳನ್ನು ಮಾಡುವಂಥವರುಗಳು ಎಂಬುದಾಗಿ ನಾವು ಆ ಒಂದು ವಾಕ್ಯಗಳನ್ನು ನಾವು ಓದ್ತೇವೆ. ಅಂಥದ್ರಲ್ಲಿ ತೊಡಗಿರ್ತಕ್ಕಂಥವರು ಸೈತಾನನಿಂದ ನಡೆಸಲ್ಪಟ್ಟಿರ್ತಕ್ಕಂಥವರಾಗಿದ್ದಾರೆ. ಇಸ್ಕರಿಯೋತ ಯೂದನಲ್ಲಿ ಸಹ ನಾನು ಮಾಡುತ್ತಿರುವ ಕಾರ್ಯ ಏನೆಂಬುದಂಥದ್ದನ್ನು ಆಲೋಚನೆ ಮಾಡಲಿಕ್ಕೂ ಸಹ ಸೈತಾನನ ಬಿಡಲಿಲ್ಲ. ಯಾಕಂದರೆ ಆತನು ನಡೆಸುವಂಥ ಆತನು ಆತನ ಆಲೋಚನೆಗಳು ಸೈತಾನನ ಒಂದು ಅಧೀನದಲ್ಲಿ ಇದ್ದವು. ಅಷ್ಟು ಮಾತ್ರ ಅಲ್ಲದೆ ಯೇಸು ಕ್ರಿಸ್ತನ ಈ ಒಂದು ಆ ಸಂದರ್ಭದಲ್ಲಿ ಆತನು ತಿಳಿಸುವಂಥ ಒಂದು ವಿಷಯ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಆ ಒಂದು ವಾಕ್ಯವನ್ನು ಓದೋಣ. 16ನೇ ಅಧ್ಯಾಯ 32ನೇ ವಚನ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದ 32ನೇ ವಚನದಲ್ಲಿ ಈ ರೀತಿ ತಿಳಿಸ್ತದೆ ವಾಕ್ಯವು, ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು, ಈಗ ಬಂದಿದೆ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನು ತಿಳಿಸ್ತಾನೆ. ಲೋಕದಲ್ಲಿ ನಿಮಗೆ ಸಂಕಟವಿದೆ, ಶ್ರಮೆ ಇದೆ, ಆದರೆ ನೀವು ಧೈರ್ಯವಾಗಿರಿ, ಯಾಕಂದರೆ ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದ್ದೇನೆ ಅಂದರೆ ದೇವರಿಂದ ಮನುಷ್ಯರನ್ನು ದೂರ ಮಾಡಲಿಕ್ಕೆ ಮಾಡುವ ಎಲ್ಲ ಸೈತಾನನ ತಂತ್ರಗಳನ್ನು ಆತನು ಲಯ ಮಾಡಿದ್ದಾನೆ. ಮನುಷ್ಯನಿಂದ ಯಾವ ರೀತಿಯಾಗಿರ್ತಕ್ಕಂಥ ಬಲಹೀನತೆಗಳನ್ನು ಸೈತಾನನ್ನು ಕಂಡುಕೊಂಡು ಅವುಗಳ ಮುಖಾಂತರ ಸೃಷ್ಟಿಕರ್ತನಿಂದ ದೂರ ಮಾಡ್ತಾ ಇದ್ದಾನೋ ಆ ಎಲ್ಲವುಗಳನ್ನು ಸಹ ಯೇಸು ಕ್ರಿಸ್ತನು ಜಯಿಸಿದ್ದಾನೆ. ಆ ಒಂದು ಉಪವಾಸದ ಸಂದರ್ಭದಲ್ಲಿ ಸಹ, ಊಟದಲ್ಲಿ ಸಹ ಸೈತಾನನು ಕ್ರಿಸ್ತನನ್ನು ಏನು ಮಾಡಬೇಕು, ಶೋಧಿಸಬೇಕೆಂಬುದಾಗಿ ನೋಡಿದ. ಆದರೆ ಅದರಲ್ಲಿ ಸಹ ಯೇಸು ಕ್ರಿಸ್ತನ ಸೋಲಿಲ್ಲ. ಮತ್ತು ಲೋಕದ ವೈಭವಗಳನ್ನು ಸಹ ತೋರಿಸಿ ಸಹ ಏನು ಮಾಡ್ತಾ ಇದ್ದಾನೆ, ಕ್ರಿಸ್ತನನ್ನು ಈ ಲೋಕದಲ್ಲಿ ಎಳಿಬೇಕು, ದೇವರಿಂದ ದೂರ ಮಾಡಬೇಕು. ಅಂದರೆ ಆತನ ಒಂದು ದೈವಿಕತ್ವದಲ್ಲಿ ರಕ್ಷಕನಾಗಿರಬೇಕಾಗಿರ್ತಕ್ಕಂಥದ್ದರಿಂದ ಆತನನ್ನು ಕೆಡವಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾನೆ. ಅದು ಆಗಲಿಲ್ಲ. ಅದಕ್ಕೆ ಹೇಳ್ತಾನೆ, ಲೋಕವನ್ನು ನಾನು ಜಯಿಸಿದ್ದೇನೆ. ಆತನು ಲೋಕದ ಆಶೆಗಳನ್ನು ಜಯಿಸಿದ್ದಾನೆ. ಲೋಕದಲ್ಲಿರ್ತಕ್ಕಂಥ ಸೈತಾನನ ಎಲ್ಲ ಕೆಲಸಗಳನ್ನು ಸಹ ಆತನು ಜಯಿಸಿದ್ದಾನೆ. ಅದಕ್ಕೆ ಆ ವಾಕ್ಯದಲ್ಲಿ ತಿಳಿಸುವಂತೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿ ಇದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಏನು ಬೇಕಾದರೂ ಬೇಡಿಕೊಳ್ಳ್ರಿ. ಏನು ಬೇಕು? ಸೈತಾನನ ತಂತ್ರಗಳನ್ನು ಲಯ ಮಾಡುವ ಶಕ್ತಿ ನಮಗೆ ಬೇಕಾಗಿದೆ. ಒಂದು ವೇಳೆ ಅದೆಲ್ಲವನ್ನು ಬಿಟ್ಟು ನನಗೆ ಆಸ್ತಿ ಬೇಕು, ಹಣವು ಬೇಕಂತಂದರೆ ಆಸ್ತಿ ಹಣವು ನಮಗೇನಾಗುತ್ತದೆ, ಸೈತಾನನ ಜಯಿಸಲಿಕ್ಕೆ ಸಾಧ್ಯ, ಉಪಯೋಗ ಆಗಲ್ಲ. ಹಣವಂತರು ಹಣದಿಂದ ಮಾತ್ರ ಸೈತಾನನ ಜಯಿಸ್ತೀವಿ ಅಂತಂದರೆ ಅದು ಊಹೆಯಾಗಿರ್ತದೆ ಅಷ್ಟೇ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದ 6-7 ವಚನಗಳಲ್ಲಿ, ನಿಮ್ಮನ್ನು ನೀವು ಏನು ಮಾಡಿರಿ, ದೇವರಿಗೆ ಒಪ್ಪಿಸಿಕೊಡಿರಿ, ದೇವರಿಗೆ ಒಳಗಾಗಿರಿ, ಆಗ ನೀವೇನು ಮಾಡಿ ಅಂತಂದರೆ ಸೈತಾನನನ್ನು ಎದುರಿಸಿರಿ, ಅವನು ಆವಾಗ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾ ಎಂಬುದಾಗಿ ಸತ್ಯದ ವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ. ಸೈತಾನನ್ನು ಎದುರಿಸುವುದಕ್ಕೆ ಮುಂಚಿತವಾಗಿ ನಾವುಗಳು ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳಬೇಕಾಗಿದೆ. ದೇವರಿಗೆ ನಮ್ಮ ಮನಸ್ಸಿನಲ್ಲಿ ಸ್ಥಾನವನ್ನು ಕೊಡಬೇಕಾಗಿದೆ. ಆತನು ನಮ್ಮ ಮನಸ್ಸಿನಲ್ಲಿ ಇರುವಾಗ, ಆತನ ನಮ್ಮ ಮನಸ್ಸಿನಲ್ಲಿ ಇದ್ದು ನಾವು ನಮ್ಮ ಮುಖಾಂತರ ಕಾರ್ಯ ಮಾಡುವಾಗ ಸೈತಾನನು ಸೋತು ಹೋಗುವಂಥವನಾಗಿದ್ದಾನೆ. ಇವಾಗ ದೇವರು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಅಂತಂದರೆ ಅದು ಹೇಗೆ? ಆತನು ಹೇಳುವ ವಾಕ್ಯದ ಮಾತುಗಳನ್ನು ನಾವು ಕೇಳಿ ಆ ವಾಕ್ಯದಂತೆ ನಡೆಯುವಾಗ ನಾವು ದೇವರು ನಮ್ಮಲ್ಲಿರುವುದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಎಂಬುದಕ್ಕೆ ಅದು ಸೂಚನೆಯಾಗಿರುತ್ತದೆ. ಒಂದು ವೇಳೆ ವಾಕ್ಯಗಳನ್ನು ಕೇಳುತ್ತಿದ್ದಾಗಿಯೂ ಸಹ ಆ ವಾಕ್ಯಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಕೊಡದೆ, ಇಸ್ಕರಿಯೋತ ಯೂದನ ಹಾಗೆ ಕ್ರಿಸ್ತನ ಬಳಿಯಲ್ಲೇ ಇದ್ದ, ಕ್ರಿಸ್ತನ ಎಲ್ಲ ಒಂದು ಆಗುಹೋಗಳನ್ನು ಕಂಡುಕೊಂಡಿದ್ದ, ಆದರೆ ಆತನ ಮನಸ್ಸು ಮಾತ್ರ ಬೇರೆ ಕಡೆ ಇತ್ತು, ಎಲ್ಲೋ ಇತ್ತು. ಸೈತಾನನು ಆ ಒಂದು
ಇಸ್ಕರಿಯೋತ ಯೂದನ ಮನಸ್ಥಿತಿಯನ್ನು ಕಂಡು ಆತನು ಆ ಒಂದು ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದನು. ಆ ರೀತಿಯಾಗಿರ್ತಕ್ಕಂಥ ಅನೇಕರು ಸಹ ಇಂದು ಸಹ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗಲೂ ಸಹ ಸೈತಾನನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಟ್ಟು ಆ ಸೈತಾನನ ಮುಖಾಂತರ ನಡೆಸಲ್ಪಡ್ತಾ ಇರುವಂಥದ್ದು ಇದ್ದಾರೆ. ಆದರೆ ದೇವರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಸೈತಾನನ ಎಲ್ಲ ತಂತ್ರಗಳನ್ನು ಎದುರಿಸಿ ಅವುಗಳನ್ನು ಜಯಿಸಬೇಕಾದರೆ ಮೊದಲು ನಾವೇನು ಮಾಡಬೇಕಂದ್ರೆ ನಮ್ಮನ್ನು ನಾವು ಆತನಿಗೆ ಅರ್ಪಿಸಿ ಕೊಡಬೇಕೆಂಬುದಾಗಿ ಆತನು ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕದಲ್ಲಿ ಸಂಕಟ ಉಂಟು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರಬೇಕಾದ್ರೆ ಆತನು ಅನೇಕ ರೀತಿಯಾಗಿರ್ತಕ್ಕಂಥ ಆ ಒಂದು ಕಷ್ಟದ ಒಂದು ಪರಿಸ್ಥಿತಿಗಳನ್ನು ಸಹ ಆತನು ಎದುರಿಸ್ತಾನೆ. ಆತನು ಕಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ, ಇದೇ ನಿಮಗೆ ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಆದರೆ ಧೈರ್ಯವಾಗಿರ್ರಿ. ಯಾವಾಗ ಧೈರ್ಯ ಬರುತ್ತದೆ? ಕಷ್ಟದಲ್ಲಿದ್ದಂಥವರಿಗೆ ಧೈರ್ಯ ಬರಲಿಕ್ಕೆ ಕಾರಣ ಏನು? ಅವರಿಗೆ ನಿಸ್ಸಹಾಯಕರಿಗೆ ಧೈರ್ಯ ಬರಬೇಕಾದ್ರೆ ಒಂದು ಸಹಾಯದ ನಿರೀಕ್ಷೆ ಬೇಕು. ಮೊದಲು ಒಂದು ಸಹಾಯ ಬರುತ್ತದೆ ಎಂಬುವಂಥ ನಿರೀಕ್ಷೆ ಅವರಿಗಿದ್ದಾಗ ಮಾತ್ರ ಧೈರ್ಯ ಬರುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಕಷ್ಟ ಇದೆ, ಧೈರ್ಯವಾಗಿರ್ರಿ. ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ನಿಮಗೆ ಆ ಧೈರ್ಯವನ್ನು ಕೊಡುತ್ತೇನೆ. ನಾನು ಜಯಿಸಿರ್ತೇನೆ, ಜಯಶಾಲಿಯಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವ ನೀವುಗಳು ಜಯಶಾಲಿಗಳಾಗುತ್ತೀರಿ. ಮತ್ತು ವಾಕ್ಯ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವವನು ದೊಡ್ಡವನು. ಕ್ರಿಸ್ತನು ಆತನ ವಾಕ್ಯಗಳು ನಮ್ಮಲ್ಲಿ ಇರುವಾಗ, ನೆಲೆಸುವಾಗ ಸೈತಾನನ ಕುತಂತ್ರಗಳು ದೇವರ ಮಕ್ಕಳಲ್ಲಿ ನಡೆಯುವುದಿಲ್ಲ. ಆದರೆ ಮುಖ್ಯವಾಗಿ ನಾವು ಆ ಕ್ರಿಸ್ತನಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಎನ್ನುವಂಥದ್ದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಸತ್ಯವೇದ ವಾಕ್ಯವು ತಿಳಿಸುತ್ತದೆ, ನೀವು ಕೇವಲ ವಾಕ್ಯವನ್ನು ಕೇಳುವವರು ಮಾತ್ರವಾಗಿದ್ದು ಅದರಂತೆ ನಡೆಯದಿದ್ದರೆ ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳುತ್ತೀರಿ. ಒಂದು ವೇಳೆ ವಾಕ್ಯವನ್ನು ಕೇಳಿ ನೀವು ಅದರಂತೆ ನಡೆಯದಿದ್ದರೆ ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ಹೋಗಿ ಆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಹೋಗಿ ಮತ್ತೆ ನಾನು ಹೀಗಿದ್ದೇನೆಂದು ಮರೆತು ಹೋದಂತೆ ಆಗ್ತದಂತೆ. ಕನ್ನಡಿಯಲ್ಲಿ ಹೋಗಿ ಮರೆತು ಹೋಗ್ತಾನೆ ಅಷ್ಟೇ. ಆ ಥರ ನೀವು ಇದ್ದಂತೆ ಆಗ್ತದೆ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದಿದ್ದರೆ. ಇಸ್ಕರಿಯೋತ ಯೂದನಲ್ಲಿಯೂ ಸಹ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಕಂಡುಬರ್ತದೆ. ಆತನು ಬಂಧಿಸುವುದಕ್ಕೆ ಬಂದನು, ಆದರೆ ಕ್ರಿಸ್ತನು ಅಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಡ್ತಾನೆ. ಇವತ್ತು ಅನೇಕ ವೇಳೆ ಕೆಲವು ಸನ್ನಿವೇಶಗಳಲ್ಲಿ ನಾನು ಎಲ್ಲರಿಗೂ ಗೊತ್ತಿರ್ತದೆ ಅವ್ರು ಮಾಡುವ ಕೆಲಸಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರಿದೆ ಎಂಬುದಾಗಿ. ಆದರೂ ಸಹ ದೇವರು ಅದಕ್ಕೆ ಆ ವಿಷಯದಲ್ಲಿ ಇನ್ನೂ ಮೌನವಾಗಿದ್ದಾರೆ ಅಂತಂದರೆ ಕಾರಣ ಅದನ್ನು ಅರ್ಥ ಮಾಡಿಕೊಂಡು ನಾನು ನಡೆಯುವ ಹಾದಿ ತಪ್ಪೆಂದು ತಿಳಿದುಕೊಂಡು ನಾವು ಮತ್ತೆ ಹಿಂತಿರುಗಿ ಆತನ ಬಳಿಗೆ ಬರುತ್ತೇವೆ ಎಂದು ಅಷ್ಟೇ ಹೊರತಾಗಿ ಅದು ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದಾಗಿ ನಾವು ಮಾಡ್ತಿದ್ದೆ ಎಂಬುದಾಗಿ ಅಲ್ಲ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತದೆ ವಾಕ್ಯದಲ್ಲಿ, ಆತನಿಗೆ ಮರೆಯಾಗಿರುವ ಸೃಷ್ಟಿ ಒಂದೂ ಇಲ್ಲ, ಸಮಸ್ತವು ಆತನಿಗೆ ಮುಚ್ಚು ಮರೆಯಿಲ್ಲದೆ ಆತನಿಗೆ ಗೋಚರವಾಗಿದೆ. ಆತನಿಗೆ ಸಮಸ್ತವೂ ಸಹ ಏನಾಗಿದೆ ಅಂತಂದರೆ ಕಾಣು ಬರ್ತಾ ಇದೆ. ಆದ್ದರಿಂದ ಸಮಸ್ತವನ್ನು ಬಲ್ಲಂಥ ಸೃಷ್ಟಿಕರ್ತನಿಗೆ ನಾವು ನಿಷ್ಠೆಯುಳ್ಳಂಥವರಾಗಿ ನಡೆದು ಆತನ ಒಂದು ಇಷ್ಟಾನುಸಾರವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸಿ ಆತನ ನಾಮ ಮಹಿಮಾರ್ಥವಾಗಿ ಬದುಕುವಂಥ ಮನಸ್ಸು ದೇವರು ನಮಗೆ ದಯಪಾಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೆ, ನಿಮ್ಮನ್ನು ಬಂಧಿಸುವಂಥ ಶಕ್ತಿ ಈ ಲೋಕದಲ್ಲಿ ಯಾವುದೂ ಇಲ್ಲ. ಆದರೆ ನೀವು ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ನಿಮ್ಮನ್ನು ನೀವು ಬಲಿದಾನವಾಗಿ ಅರ್ಪಿಸಿಕೊಟ್ಟಿದ್ದೀರಾ. ಯೇಸುವೆ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ. ನೀವು ಸರ್ವಶಕ್ತಿಯುಳ್ಳ ಸರ್ವಾಧಿಕಾರಿಯಾಗಿರ್ತಕ್ಕಂಥ ದೇವರಾಗಿದ್ದೀರಾ. ನಿಮ್ಮ ಹೆಜ್ಜೆ ಜಾಡಲ್ಲಿ ನಡೆದು ನಿಮಗೆ ಮಹಿಮೆ ತರುವಂಥವರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಿರಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಿರಿ. ವಾಕ್ಯವನ್ನು ಆಲಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ. ಕ್ರಿಸ್ತ ನಾಮದಲ್ಲಿ ಬೇಡ್ತೀವಿ ತಂದೆ. ಆಮೇನ್.